ಓಂ ಸದ್ಗುರುನಾಥ ಶರಣಂ ಜಯ ಜಯ. ಓಂ ಸಚ್ಚಿದಾನಂದ ಶರಣಂ ಜಯ ಜಯ. ಎಲ್ಲರಿಗೂ ನನ್ನ ನಮಸ್ಕಾರಗಳು. ಜ್ಞಾನೇಶ್ವರಿ ಗೀತಾಮೃತ. ಶ್ರೀಕೃಷ್ಣ ಪರಮಾತ್ಮನು ಅರ್ಜುನನಿಗೆ ಪ್ರಕೃತಿಯು ಮತ್ತು ಪುರುಷನ ಸಂಯೋಗದಿಂದ ಈ ಜಗತ್ತು ಉತ್ಪತ್ತಿಯಾಗಿದೆ ಅನ್ನುವುದನ್ನು ಎಳೆಯಾಗಿ ಬಿಚ್ಚಿಡ್ತಾ ಇದ್ದ. ಮತ್ತು ಈಗ ಹೇಳ್ತಾ ಇದ್ದಾನೆ, ಜೀವರುಗಳು ಈ ಜಗತ್ತಿನಲ್ಲಿ ಜನ್ಮ ತಾಳುವುದಕ್ಕೆ ಕಾರಣವೇನು, ಅವು ಯಾವುದರಿಂದ ಬಂಧಿತವಾಗಿದೆ ಅನ್ನೋದನ್ನು ಇಲ್ಲಿ ತ್ರಿಗುಣಗಳೆಂಬ ಬೇಟೆಗಾರನು ಪರಿಪರಿಯ ದೇಹಗಳೆಂಬ ಬಲೆಗಳನ್ನು ಬೀಸಿ ಜೀವರುಗಳನ್ನು ಬಂಧಿಸ್ತಾ ಇದ್ದಾನೆ. ಇದು ಮಾಯೋಪಾದಿಯಲ್ಲಿ ಈ ವಿಶ್ವಕ್ಕೆ ಜನ್ಮ ಬಂದಿರುವ ರಹಸ್ಯ. ಇದನ್ನು ತಿಳಿಸ್ಕೊಡ್ತೀನಿ ಅರ್ಜುನ, ನೀನು ಲಕ್ಷ್ಯವಿಟ್ಟು ಕೇಳು ಅಂತ ಇಲ್ಲಿ ಪರಮಾತ್ಮನು ಹೇಳ್ತಾ ಇದ್ದಾನೆ. ಹೇ ಅರ್ಜುನ, ಕೇಳು. ಸರ್ವ ಜಗತ್ತಿಗೂ ಮೂಲ ಕಾರಣಳಾದ ಪ್ರಕೃತಿಯು ನನ್ನ ವಿಶ್ರಾಂತಿ ಸ್ಥಳವಾದ್ದರಿಂದ. ಒಂದೊಂದು ಅಕ್ಷರಗಳ ಒಂದೊಂದು ಪದಗಳನ್ನು ಸಾಲುಗಳನ್ನ ಸರಿಯಾಗಿ ಅರ್ಥ ಮಾಡ್ಕೋಬೇಕು. ಸರ್ವ ಜಗತ್ತಿಗೂ ಮೂಲ ಕಾರಣಳಾದ, ಒಂದು ಜಗತ್ತಲ್ಲ ಸರ್ವ ಜಗತ್ತಿಗೂ, ಅಂದರೆ ಇಂಥ ಬ್ರಹ್ಮಾಂಡಗಳು ಒಂದೊಂದು ರೋಮಕೂಪದಲ್ಲಿ ಒಂದೊಂದು ಬ್ರಹ್ಮಾಂಡಗಳಿದೆ ಅಂತ. ಅಂದರೆ ಪರಮಾತ್ಮನಲ್ಲಿ ಎಷ್ಟೊಂದು ಜಗತ್ತುಗಳಿದೆ ಅಂತ ಅನ್ನೋದಕ್ಕೆ, ಸರ್ವ ಜಗತ್ತಿಗೂ ಮೂಲ ಕಾರಣಳಾದ ಪ್ರಕೃತಿಯು ನನ್ನ ವಿಶ್ರಾಂತಿ ಸ್ಥಳ. ಪರಮಾತ್ಮನ ವಿಶ್ರಾಂತಿ ಸ್ಥಳ ಯಾವುದು ಅಂದರೆ ಪ್ರಕೃತಿಯಲ್ಲಿಯೇ ಪರಮಾತ್ಮನು ಸಂಪೂರ್ಣವಾಗಿ, ಅಂದರೆ ಹೂವಿನಲ್ಲಿ ಸುವಾಸನೆ ಅಡಗಿರ್ತದಲ್ಲ, ಆ ರೀತಿಯಲ್ಲಿ ಪರಮಾತ್ಮನು ಈ ಪ್ರಕೃತಿಯಲ್ಲಿ ಮಿಳಿತವಾಗಿರ್ತಾನೆ. ಅವನ ವಿಶ್ರಾಂತಿ ಸ್ಥಳವೇ ಪ್ರಕೃತಿ. ಪರಮಾತ್ಮನ ವಿಶ್ರಾಂತಿ ಸ್ಥಳ ಯಾವುದು? ಪ್ರಕೃತಿ. ಅಂದರೆ ಪರಮಾತ್ಮನು ಸರ್ವವ್ಯಾಪಕನು. ನಮ್ಮ ಕಣ್ಣಿಗೆ ಕಾಣುವ ಜಗತ್ತು ಹೇಗೆ ಸರ್ವವ್ಯಾಪಕವಾಗಿದೆಯೋ ಅದೇ ರೀತಿಯಲ್ಲಿ ಪರಮಾತ್ಮನು ಕೂಡ ಪ್ರಕೃತಿಯೊಂದಿಗೆ ಸಂಪೂರ್ಣವಾಗಿ ಆವರಿಸ್ಕೊಂಡಿರ್ತಾನೆ. ಅದು ಅವನ ವಿಶ್ರಾಂತಿ ಸ್ಥಳವಾದ್ದರಿಂದ ಇದನ್ನು ಮಹದ್ಬ್ರಹ್ಮವೆಂದರು. ಯಾವುದನ್ನು? ಪ್ರಕೃತಿಯನ್ನು ಮಹಾಬ್ರಹ್ಮವೆಂದರು. ಲೋಕದಲ್ಲಿ ಈಕೆಯ ಸಂಬಂಧದಿಂದ ವಿಕಾರಾದಿ ಗುಣಗಳೆಲ್ಲವೂ ಜನಿಸುವುದರಿಂದ, ಈಕೆಯ ಸಂಬಂಧದಿಂದ ಅಂದರೆ ಪ್ರಕೃತಿಯ ಸಂಬಂಧದಿಂದ ಆಗಿ ವಿಕಾರಾದಿ ಗುಣಗಳೆಲ್ಲವೂ ಜನಿಸುವುದರಿಂದ. ವಿಕಾರಾದಿ ಗುಣಗಳು ಅಂದರೆ ಇವು ಕ್ಷಣ ಕ್ಷಣಕ್ಕೂ ಬದಲಾವಣೆಯನ್ನು ಹೊಂದುತ್ತಾ ಇರ್ತವೆ. ಈಗಿದ್ದ ಆಕಾರ, ಈಗಿದ್ದ ರೂಪ ಇನ್ನೊಂದು ಕ್ಷಣಕ್ಕಿರೋದಿಲ್ಲ, ಈಗಿದ್ದ ವಸ್ತು ಇನ್ನೊಂದು ಕ್ಷಣಕ್ಕಿರೋದಿಲ್ಲ. ಈ ರೀತಿಯಲ್ಲಿ ಬದಲಾವಣೆಯನ್ನು, ವಿಕಾರಗಳನ್ನು ಹೊಂದುತ್ತಾ ಇರ್ತದೆ. ಈ ಗುಣಗಳೆಲ್ಲವೂ ಯಾವುದರಿಂದ? ಪ್ರಕೃತಿಯಿಂದ ಜನಿಸ್ತದೆ. ಈಕೆಯನ್ನು ಮಹದ್ಬ್ರಹ್ಮವೆಂದು ಈ ಕಾರಣಕ್ಕಾಗಿ ಕರೀತಾರೆ ಅಂತ ಇಲ್ಲಿ ಪರಮಾತ್ಮ ಹೇಳ್ತಾ ಇದ್ದಾನೆ. ಈಗ ಅವ್ಯಕ್ತ ಮತದವರು, ಅಂದರೆ ಕಣ್ಣಿಗೆ ಕಾಣದ ನಿರಾಕಾರವನ್ನೇ ಒಪ್ಪಿಕೊಳ್ಳುವಂಥ ಅವ್ಯಕ್ತ ಮತದವರು ಇದನ್ನು ಅವ್ಯಕ್ತವೆನ್ನುವರು. ವೇದಾಂತ ಮತದವರು ಈಕೆಯನ್ನು ಮಾಯೆ ಎಂದು ಕರೆಯುವರು. ಈ ರೀತಿ ಮಾಡುವ ವರ್ಣನೆಯು ಸಾಕು ಅರ್ಜುನ. ಅವ್ಯಕ್ತದವರು ಅವ್ಯಕ್ತ ಅಂತ ಒಪ್ಕೊಳ್ತಾರೆ, ನಿರಾಕಾರ ಬ್ರಹ್ಮವೇ ಸತ್ಯ ಅಂತಾರೆ. ಈ ಕಣ್ಣಿಗೆ ಕಾಣುವ ಜಗತ್ತನ್ನು ಒಪ್ಕೊಳ್ಳೋರು ಪ್ರಕೃತಿಯನ್ನು ಏನಂತ ಕರೀತಾರೆ? ತಾಯಿ ಅಂತ ಕರೀತಾರೆ, ಗಾಯತ್ರಿ ಅಂತ ಕರೀತಾರೆ, ಅನೇಕ ಹೆಸರುಗಳನ್ನ ಕೊಟ್ಟು ಮಾಯೆ ಅಂತ ಕರೀತಾರೆ. ಈ ರೀತಿಯಲ್ಲೆಲ್ಲ ಕರೀತಾರೆ. ಸಾಕು, ಇದರ ವರ್ಣನೆ ಸಾಕು ಅರ್ಜುನ. ಆತ್ಮಜ್ಞಾನವನ್ನು ಮರೆ ಮಾಡುವುದರಿಂದ ಇದೇ ಅಜ್ಞಾನವು. ಆತ್ಮಜ್ಞಾನವನ್ನು ಮರೆ ಮಾಡುವುದು ಯಾವುದು? ಇದೇ ಪ್ರಕೃತಿ, ಇದೇ ಅಜ್ಞಾನ, ಇದೇ ಮಾಯೆ. ಹೇಗೆ ಅದು ಬಂದು ಅಡ್ಲಾಕುತ್ತಾ ಅಂದರೆ, ಜಗತ್ತಿನಲ್ಲಿ ದೃಶ್ಯರೂಪವಾಗಿ ಕಾಣಬರುವ ಆ ಜಗತ್ತಿನ ವೈಭವೀಕರಣ ಇದೆಯಲ್ಲ, ಅದೇನು ಮಾಡ್ತದೆ? ಜೀವರುಗಳನ್ನು ಆಕರ್ಷಣೆ ಮಾಡಿಕೊಳ್ಳುತ್ತೆ. ಆ ನಿರಾಕಾರ ತತ್ವದ ಪರಬ್ರಹ್ಮನೆಡೆಗೆ ಸಾಗುವುದಕ್ಕೆ ಬಿಡೋದಿಲ್ಲ. ಅದರಿಂದಾಗ ಅದನ್ನು ಮಾಯೆ ಅಂತ ಕರೆದರು. ಇದು ಅಜ್ಞಾನ. ಹೇ ಅರ್ಜುನ, ಇದನ್ನು ನಿನಗೆ ಚೆನ್ನಾಗಿ ಗೊತ್ತಾಗುವಂತೆ ಬೋಧಿಸುವೆನು. ಉರಿಯುತ್ತಿರುವ ದೀಪವನ್ನು ಹಿಡಿದು ಕತ್ತಲೆಯನ್ನು ನೋಡತೊಡಗಿದರೆ ಕಾಣಿಸುವುದೇ? ಕೈಯಲ್ಲಿ ದೀಪ ಹಿಡ್ಕೊಂಡು ಉರಿತಾ ಇರ್ತದೆ ದೀಪ. ಉರಿತಾ ಇರೋ ದೀಪನ ಕೈಯಲ್ಲಿ ಹಿಡ್ಕೊಂಡು ಕತ್ತಲೆ ಎಲ್ಲಿದೆ ಅಂತ ಹುಡುಕ್ತಾ ಹೋದರೆ ಕತ್ತಲೆ ಕಾಣಿಸ್ತದ? ಬೆಳಕಿದೆ ಅಂದಾಗಲೇ ಕತ್ತಲೆ ಇಲ್ಲ ಅಂತ ಅರ್ಥ. ಅದೇ ರೀತಿಯಲ್ಲಿ ಜ್ಞಾನವೆಂಬ ದೀಪವನ್ನು ಹಿಡಿದು ಅಜ್ಞಾನವನ್ನು ಹುಡುಕಿದರೂ ಸಿಕ್ಕದು. ಯಾವಾಗ ಜ್ಞಾನ ಪ್ರಾಪ್ತಿ ಆಯಿತೋ ಆಗ ಅಜ್ಞಾನವನ್ನು ಯಾವ ಮೂಲೆಯಲ್ಲಿದೆ ಅಂತ ಹುಡುಕಿದ್ರೂ ಅದು ಸಿಗೋದಿಲ್ಲ. ಹಾಲನ್ನು ಬೆಂಕಿಯ ಮೇಲಿಟ್ಟು ತಿರುವುತ್ತಿದ್ದರೆ ಕೆನೆಯು ಕಟ್ಟಲಾರದು. ಅದನ್ನು ಏನೂ ಮಾಡದೆ ಹಾಗೆ ಬಿಟ್ಬಿಟ್ರೆ ಕೆನೆ ಕಟ್ಕೊಳುತ್ತೆ. ತಿರುಗಿಸ್ತಾ ಇದ್ದರೆ ಕೆನೆ ಕಟ್ಟೋದಿಲ್ಲ. ಹಾಗೆ ಬಿಟ್ಟರೆ ತಾನೇ ಕೆನೆ ಕಟ್ಟುವುದು. ಜಾಗೃತ ಸ್ವಪ್ನ ಸಮಾಧಿಗಳನ್ನು ಪಡೆಯದಿರುವಾಗ ಗಾಢ ನಿದ್ರೆ ಇರುವಂತೆ. ನೋಡಿ, ಈಗ ನಾವು ಮಲ್ಕೊಳ್ತೀವಿ, ಕನಸು ಬರುತ್ತದೆ. ಕನಸು ಬಂದಾಗ ಸಮಾಧಿ ಇದು
ಈ ಗಾಢ ನಿದ್ರೆ ಬರೋದಿಲ್ಲ ಅಲ್ವಾ, ಕನಸು ಕಾಣ್ತಾ ಇರ್ತೀವಿ, ಅಲ್ಲಿ ಗಾಢ ನಿದ್ರೆ ಇರೋದಿಲ್ಲ. ಸಮಾಧಿ ಸ್ಥಿತಿಯಲ್ಲಿ ಇರ್ತೀವಿ, ಆಗಲೂ ಗಾಢ ನಿದ್ರೆ ಇರೋದಿಲ್ಲ. ಮತ್ತು ಜಾಗೃತ ಅವಸ್ಥೆಯಲ್ಲಿ ಇರ್ತೀವಿ, ಆಗಲೂ ಗಾಢ ನಿದ್ರೆ ಇರೋದಿಲ್ಲ. ಗಾಢ ನಿದ್ರೆ ಯಾವಾಗ ಬರೋದು? ಜಾಗೃತ ಅವಸ್ಥೆ ಅಂದರೆ ಎಚ್ಚರವಾಗಿರಬಾರ್ದು, ಕನಸು ಕಾಣ್ತಾ ಇರಬಾರ್ದು, ಸಮಾಧಿಯನ್ನು ಪಡೆಯದೇ ಇರಬೇಕು. ಅಂದರೆ ಸಮಾಧಿ ಸ್ಥಿತಿಯಲ್ಲೂ ಕೂಡ ಇರಬಾರ್ದು. ಗಾಢ ನಿದ್ರೆಗೂ ಸಮಾಧಿ ಸ್ಥಿತಿಗೂ ಏನು ವ್ಯತ್ಯಾಸ ಅಂದರೆ, ಗಾಢ ನಿದ್ರೆಯಲ್ಲಿ ಬಂದು ಇಂದ್ರಿಯ ಚಟುವಟಿಕೆಗಳೆಲ್ಲ ನಿಂತು ಹೋಗಿರ್ತದೆ, ಮನಸ್ಸು ಸುಪ್ತವಾಗಿರ್ತದೆ. ಅದು ನಿದ್ರೆಯನ್ನು, ಶರೀರ ಎಲ್ಲ ಆರಾಮವಾಗಿ ರೆಸ್ಟ್ ತಗೊಳ್ತಾ ಇರುತ್ತೆ. ಸಮಾಧಿ ಸ್ಥಿತಿಯಲ್ಲಿ ಏನಾಗಿರ್ತದೆ, ಮನಸ್ಸು ಸಂಪೂರ್ಣವಾಗಿ ಸ್ತಬ್ಧವಾಗಿಬಿಟ್ಟಿರ್ತದೆ, ಉಸಿರು ಕುಂಭಕವಾಗಿ ಬಿಟ್ಟಿರ್ತದೆ. ಇದು ಸಮಾಧಿ ಸ್ಥಿತಿ. ಗಾಢ ನಿದ್ರೆಯಲ್ಲಿ ಉಸಿರಾಡ್ತಾ ಇರ್ತೀವಿ, ಮನಸ್ಸು ಆಯಾಸವಾಗಿ ಮೂರ್ಛಿತವಾದಂತೆ ಇರ್ತದೆ. ಆದರೆ ಸಮಾಧಿ ಸ್ಥಿತಿಯಲ್ಲಿ ಉಸಿರು ಕುಂಭಕವಾಗಿರ್ತದೆ ಮತ್ತು ಮನಸ್ಸು ಸಂಪೂರ್ಣವಾಗಿ ನಿಶ್ಶಬ್ದವಾಗಿಬಿಟ್ಟಿರ್ತದೆ, ಇಲ್ಲದಂತಾಗಿಬಿಟ್ಟಿರ್ತದೆ. ಇದಕ್ಕೆ ಸಮಾಧಿಗೂ ಇದಕ್ಕೂ ವ್ಯತ್ಯಾಸ ಆಗಿರ್ತದೆ. ಜಾಗೃತ್, ಸ್ವಪ್ನ, ಸಮಾಧಿಗಳನ್ನು ಪಡೆಯದಿರುವಾಗ ಗಾಢ ನಿದ್ರೆ ಇರುವಂತೆ, ಗಾಳಿಯು ಬೀಸದಿರುವಾಗ ಗಗನವು ಶಾಂತವಾಗಿರುವಂತೆ. ಇವೆಲ್ಲ ನಾವು ದಿನನಿತ್ಯ ನೋಡ್ತಾ ಇರ್ತಕ್ಕಂಥ ಉದಾಹರಣೆಗಳು. ಅಜ್ಞಾನವು ಸಹ ಇಂತಹ ಸ್ಥಿತಿಯಲ್ಲಿ ಇರುವುದು. ನಿಜವನ್ನು ತಿಳಿಯದೆ ಮೋಟು ಮರವನ್ನು ನೋಡಲು ಪುರುಷನೋ ಕಂಬವೋ ಎಂಬ ಭ್ರಮೆಯಾಗಲು ಅದೇ ಅಜ್ಞಾನವು. ಮಬ್ಬುಗತ್ತಲು, ಕಣ್ಣು ಬೆಳಕಿಗೆ ಸರಿಯಾಗಿ ಕಾಣಿಸ್ತಾ ಇದೆ, ಕಾಣಿಸ್ತಾನೂ ಇಲ್ಲ ಅನ್ನುವ ಹಾಗೆ. ಸೂರ್ಯ ಮುಳುಗು ಹೋಗಿ ಇನ್ನೂ ಕೊಂಚ ಬೆಳಕಿರ್ತದೆ, ಆದರೆ ಏನೂ ಕಾಣಿಸ್ತಾ ಇರಲ್ಲ. ಅಂಥ ಟೈಮ್ನಲ್ಲಿ ಈ ಹಳ್ಳಿ ಸೈಡೆಲ್ಲ ನಾವು ನೋಡಿರ್ತೀವಿ, ಬೇಲಿ ಪಕ್ಕದಲ್ಲಿ ಒಂದು ಮೋಟು ಮರ ಇತ್ತು ಅಂದರೆ ಯಾರೋ ನಿಂತಿರೋಂಗೆ ಕಾಣಿಸ್ತದೆ. ಅದಕ್ಕೆ ಮೋಟು ಮರ ಕಳ್ಳನಂತೆ ಕಾಣಿಸುವುದು ಅಂತ ಉದಾಹರಣೆಯನ್ನು ಕೊಟ್ಟಿದ್ದಾರೆ. ಇದನ್ನು, ಆ ಮೋಟು ಮರ ಯಾರೋ ನಿಂತಂತೆ ಕಾಣಿಸ್ತದಲ್ಲ, ಇದನ್ನು ಅಜ್ಞಾನ ಅಂತ ಕರೀತಾರೆ. ಯಾಕೆ? ನಮಗದರ ಅರಿವಿಲ್ಲ, ಅಲ್ಲಿ ಯಾರೋ ನಿಂತಿದ್ದಾರೆ ಅನ್ನುವುದು ಭ್ರಮೆ. ಇಂತಹ ಸ್ಥಿತಿಯಲ್ಲಿ ಆತ್ಮನ ಯಥಾರ್ಥ ಜ್ಞಾನವಾಗುವುದೇ ಇಲ್ಲ. ಯಾವಾಗ ನಮಗೆ ಮೋಟು ಮರ ಕಳ್ಳನಂತೆ ಕಾಣುವ ಒಂದು ಮನಸ್ಥಿತಿ ನಮಗಿರುತ್ತದಲ್ಲ, ಇಂಥ ಸ್ಥಿತಿಯಲ್ಲಿ ಜ್ಞಾನದ ಯಥಾರ್ಥ ಜ್ಞಾನ ಆಗುವುದೇ ಇಲ್ಲ. ಸಂಧ್ಯಾಕಾಲದಲ್ಲಿ ಹಗಲು ಮತ್ತು ರಾತ್ರಿಯು ಇಲ್ಲದ್ದರಿಂದ ನಸುಗತ್ತಲೆಯೇ ಹರಡಿರುವಂತೆ. ನೋಡಿ ಏನು ಹೇಳ್ತಾ ಇದ್ದಾರೆ, ಸಂಧ್ಯಾಕಾಲದಲ್ಲಿ. ಸಂಧ್ಯಾಕಾಲ ಅಂದರೆ ಸೂರ್ಯನು ಮುಳುಗುವ ಕಾಲದಲ್ಲಿ ಏನಿರಲ್ಲ, ಅಲ್ಲಿ ಹಗಲು ಮತ್ತು ರಾತ್ರಿ ಎರಡೂ ಇರೋದಿಲ್ಲ. ಹಗಲು ಹೊರಟೋಗಿರ್ತದೆ, ರಾತ್ರಿ ಸಂಪೂರ್ಣವಾಗಿ ಬಂದಿರೋದಿಲ್ಲ. ಅಲ್ಲಿ ನಸುಗತ್ತಲು ಹರಡಿರುವಂತೆ ಅಜ್ಞಾನ ಸಾಮ್ರಾಜ್ಯವೂ ಸಹ ಮೆರೆಯುವುದು. ಈ ಕಡೆ ಇವನು ಜ್ಞಾನಿ ಅಂತಲೂ ಹೇಳೋಕ್ಕಾಗೋದಿಲ್ಲ, ಈ ಕಡೆ ಅಜ್ಞಾನಿ ಅಂತಲೂ ಹೇಳೋಕ್ಕಾಗೋದಿಲ್ಲ. ಯಾಕಂದರೆ ಎರಡರ ಅರಿವು ಇರ್ತದೆ. ಈಗ ಇನ್ನೂ ಸೂರ್ಯ ಮುಳುಗಿರ್ತಾನೆ, ಆದರೆ ಕತ್ತಲ ಆವರಿಸಿರೋದಿಲ್ಲ, ಆಗ ಬೆಳಕಿದ್ದಂತೆ ಕಾಣ್ತದೆ. ಆದರೆ ಅದು ಪೂರ್ಣ ಬೆಳಕ ಇಲ್ಲ. ಅದೇ ಥರದಲ್ಲಿ ಎಲ್ಲ ವ್ಯವಹಾರವನ್ನು ಮಾಡ್ತಾ ಇರ್ತಾನೆ ಜಗತ್ತಿನಲ್ಲಿ, ಆದರೆ ಸಂಪೂರ್ಣ ಯಥಾರ್ಥವಾದ ಜ್ಞಾನದ ಬೆಳಕಿರೋದಿಲ್ಲ. ಆದರೆ ತಾನು ಜ್ಞಾನಿ ಎಂಬಂತೆ ಬಿಂಬಿಸ್ಕೊಳ್ತಾ ಇರ್ತಾನೆ, ಆದರೆ ಅಜ್ಞಾನದಲ್ಲಿದ್ದೀನಿ ಅನ್ನೋ ಅರಿವು ಆತನಿಗೆ ಇರೋದಿಲ್ಲ. ಇನ್ನು ಸಂಪೂರ್ಣ ಅಜ್ಞಾನವೇ ಅಂತ ಅಂದರೆ, ಸಂಪೂರ್ಣ ಅಜ್ಞಾನ ಅಂದರೆ ಏನು? ಪೂರ್ಣ ಕತ್ತಲೆ, ಕಣ್ಣಿಗೆ ಏನೂ ಕಾಣಿಸ್ತಾ ಇಲ್ವ ಅಂದರೆ ಇಲ್ಲ, ಕಾಣಿಸ್ತಾ ಇದೆ. ಸೂರ್ಯ ಮುಳುಗಿ ಆದಮೇಲೂ ಬೆಳಕಿರ್ತದೆ, ಆದರೆ ಕತ್ತಲು ಆವರಿಸ್ಕೊಳ್ಳುವುದಂತೂ ನಿಜವಾಗಿರ್ತದೆ. ಈ ಕಡೆ ಪೂರ್ಣ ಜ್ಞಾನವೂ ಇಲ್ಲ, ಈ ಕಡೆ ಪೂರ್ಣ ಬೆಳಕು ಇಲ್ಲ, ಈ ಕಡೆ ಪೂರ್ಣ ತಿಳುವಳಿಕೆಯೂ ಇಲ್ಲ, ಈ ಕಡೆ ಪೂರ್ಣ ಅಜ್ಞಾನವೂ ಇಲ್ಲದ ಸ್ಥಿತಿ ನಮ್ಮಗಳ ಜೀವನ. ಇದಕ್ಕೆ ಅಜ್ಞಾನ ಅಂತ ಕರೀತಾರೆ. ನೋಡಿ, ಸಂಧ್ಯಾಕಾಲದ ಆ ಕತ್ತಲ ಸ್ಥಿತಿ ಏನಿದೆಯಲ್ಲ, ಇದನ್ನೇ ಅಜ್ಞಾನ ಅಂತ ಕರೆಯೋದು. ಅಂದರೆ ನಮ್ಮ ಜ್ಞಾನದ ಈ ರೀತಿಯಲ್ಲಿ ಇರ್ತದೆ. ಪೂರ್ಣ ಏನೂ ತಿಳುವಳಿಕೆ ಇಲ್ಲ ಅನ್ನುವ ಸ್ಥಿತಿಯಲ್ಲೂ ಇಲ್ಲ, ಪೂರ್ಣ ಬೆಳಕಿನ ಸ್ಥಿತಿಯು ಎಲ್ಲ ತಿಳಿದಿದೆ ಅನ್ನೋ ಸ್ಥಿತಿಯೂ ಕೂಡ ಇರೋದಿಲ್ಲ. ಹಗಲು ಮತ್ತು ರಾತ್ರಿಯೂ ಇಲ್ಲದ್ದರಿಂದ ನಸುಗತ್ತಲೆ ಹರಡಿರುವಂತೆ ಅಜ್ಞಾನ ಸಾಮ್ರಾಜ್ಯವೂ ಸಹ ಮೆರೆಯುವುದು. ಸ್ವಾತ್ಮಜ್ಞಾನ ಮತ್ತು ಜಗತ್ತಿನ ಜ್ಞಾನ ಎರಡರಲ್ಲಿಯೂ ಇರುವ ಸಂದೇಹಾವಸ್ಥೆಯನ್ನೇ ಅಜ್ಞಾನವೆನ್ನುವರು. ಏನು ಹೇಳ್ತಾ ಇದ್ರಿ? ಸ್ವಾತ್ಮಜ್ಞಾನ ಮತ್ತು ಜಗತ್ತಿನ ಜ್ಞಾನ ಎರಡರಲ್ಲಿಯೂ ಇರುವ ಸಂದೇಹ ಅವಸ್ಥೆಯನ್ನೇ ಅಜ್ಞಾನವೆನ್ನುವರು. ಚೆನ್ನಾಗಿ ತಿಳ್ಕೋಬೇಕು. ಸ್ವಾತ್ಮಜ್ಞಾನ ಅಂದರೆ ಹಗಲಿನ ಬೆಳಕಿದ್ದಂತೆ, ಸಂಪೂರ್ಣವಾಗಿ ಎಲ್ಲವೂ ಯಥಾರ್ಥವಾಗಿ ಕಾಣಿಸ್ತದೆ. ಇದೀಂಥ ವಸ್ತುವೆ ಅಂತ ಕಾಣಬರ್ತದೆ. ಯಾಕೆ? ಸಂಪೂರ್ಣ ಸೂರ್ಯನ ಬೆಳಕಿರ್ತದೆ. ಬೇಲಿ ಪಕ್ಕದಲ್ಲಿರುವ ಮೋಟು ಮರವಾಗಿಯೇ ಕಾಣಬರ್ತದೆ. ಅವಾಗ ಏನಾಗುತ್ತೆ? ಅದು ಸ್ವಾತ್ಮಜ್ಞಾನ. ಇಲ್ಲಿಯೂ ಕೂಡ ಆತ್ಮಜ್ಞಾನವನ್ನು ಪಡೆದುಕೊಂಡಾಗ ಜಗತ್ತೇನು, ದೇವರೇನು, ಶರೀರ ಏನು, ನಾನೇನು, ಈ ಎಲ್ಲ ವ್ಯವಹಾರಗಳೇನು, ಇವೆಲ್ಲವೂ ಹಗಲಿನ ಬೆಳಕಿನಲ್ಲಿ ಕಾಣಬರುವ ವಸ್ತುಗಳಂತೆ
ಜ್ಞಾನದ ಬೆಳಕಿನಲ್ಲಿ ಎಲ್ಲವೂ ಪ್ರಕಾಶಿತವಾಗುತ್ತೆ. ಇನ್ನು ಮತ್ತು ಜಗತ್ತಿನ ಜ್ಞಾನ ಯಾವ ರೀತಿಯಲ್ಲಿ ಇರ್ತದಪ್ಪ ಅಂದರೆ, ಮೋಟು ಮರ ಆದರೆ ನಾನು ಹೊಸ್ದಾಗಿ ನೋಡ್ತಾ ಇದ್ದೀನಿ, ಇದೇ ಮೊದಲನೇ ಟೈಮ್ ನೋಡ್ತಾ ಇದ್ದೀನಿ, ಯಾರೋ ನಿಂತಂತೆ ಕಾಣ್ತಾ ಇದೆ. ಆದರೆ ವ್ಯಕ್ತಿನೇ ನಿಂತಿದ್ದಾನೆ ಅಂತ ಗ್ಯಾರಂಟಿಯಾಗಿ ಹೇಳೋಕ್ಕಾಗ್ತಾ ಇಲ್ಲ. ಈ ಅಲ್ಲಿರೋದು ಒಬ್ಬ ವ್ಯಕ್ತಿನೇ ಗೊತ್ತಿಲ್ಲ, ಆದರೆ ನಿಂತಂತೆ ಕಾಣಿಸ್ತಾ ಇದೆ. ಇದು ಜಗತ್ತಿನ ಜ್ಞಾನ. ಪರಮಾತ್ಮನ ಕುರಿತಾದ ವಿಚಾರಗಳೆಲ್ಲವೂ ನಮ್ಗೆ ಇದೇ ರೀತಿಯಲ್ಲಿ ಇರ್ತಕ್ಕಂಥದ್ದು. ದೇವರು ಇದ್ದಾನ ಅಂದರೆ ಇರ್ಬೋದೇನೋ, ಯಾಕಂದರೆ ಎಲ್ಲ ವ್ಯವಹಾರ ನಡೆಸ್ತಾನೆ, ಗಾಳಿ ಬೆಳಕು ಇತ್ಯಾದಿಗಳೆಲ್ಲ ಇದೆ. ಆದರೆ ಇದ್ದಿದ್ರೆ ಕಾಣಿಸ್ಬೇಕು ತಾನೆ ನಮ್ಮ ಕಣ್ಣಿಗೆ. ಎಷ್ಟೆಲ್ಲ ಕಷ್ಟಪಡ್ತಾ ಇದ್ದಾರಲ್ಲ ಜನಗಳೆಲ್ಲ, ಯಾಕೆ ಏನು ಮಾಡ್ತಾ ಇಲ್ಲ? ಅದರಿಂದ ದೇವರು ಇಲ್ವೇನೋ, ಆದರೆ ಎಲ್ಲವನ್ನು ನಿರ್ವಹಿಸ್ತಾ ಇದ್ದಾನಲ್ಲ, ಇರ್ಬೋದೇನೋ. ಇದು ಜಗತ್ತಿನ ಜ್ಞಾನ. ಈ ಕಡೆ ಜಗತ್ತಿನ ಜ್ಞಾನದಲ್ಲಿಯೂ ಸಂದೇಹವೇ, ಈ ಕಡೆ ಸ್ವಾತ್ಮಜ್ಞಾನದಲ್ಲಿಯೂ ಸಂದೇಹವೇ. ಇದನ್ನು ಅಜ್ಞಾನ ಅಂತ ಕರೆಯೋದು. ಅರ್ಥ ಆಗ್ತದಲ್ಲ? ಜಗತ್ತಿನ ಜೀವರುಗಳ ಸ್ಥಿತಿ ಏನೋ ಇಲ್ಲಿ ಅಜ್ಞಾನ ಈ ರೀತಿಯಲ್ಲಿ ಇದೆ ಅಂತ ಇಲ್ಲಿ ಪರಮಾತ್ಮನ ಹೇಳ್ತಾ ಇದ್ದಾನೆ. ಈ ರೀತಿ ಅಜ್ಞಾನದಿಂದ ಕೂಡಿರುವ ಚೈತನ್ಯವನ್ನೇ ಕ್ಷೇತ್ರಜ್ಞನೆಂದು ನಿಶ್ಚಯಿಸು. ಈ ರೀತಿಯಲ್ಲಿ ಅಜ್ಞಾನದಿಂದ ಅಂದರೆ ನಸುಗತ್ತಲಿನಲ್ಲಿ, ಮುಸ್ಸಂಜೆ ಕತ್ತಲಿನಲ್ಲಿ ಇರ್ತಕ್ಕಂಥ ಜ್ಞಾನ ಯಾವ ರೀತಿಯಲ್ಲಿ ಇರ್ತದೋ ಆ ರೀತಿಯ ಪ್ರಾಪಂಚಿಕ ಜ್ಞಾನದಲ್ಲಿರ್ತಕ್ಕಂಥ ಯಾವ ಜೀವನ ಇರ್ತಾನಲ್ಲ, ಆ ಚೈತನ್ಯ ಇರ್ತದಲ್ಲ, ಆ ಚೈತನ್ಯವನ್ನು ಇಲ್ಲಿ ಕ್ಷೇತ್ರಜ್ಞ ಅಂದರೆ ಶರೀರದಲ್ಲಿ ವಾಸ ಮಾಡ್ತಕ್ಕಂಥ ಆ ಜೀವನು ಅಂತ ನೀನು ತಿಳ್ಕೋ ಅರ್ಜುನ ಅಂತ ಇಲ್ಲಿ ಹೇಳ್ತಾ ಇದ್ದಾನೆ. ಅಂದರೆ ಚೈತನ್ಯ ಆ ಕ್ಷೇತ್ರಜ್ಞನಾಗಿ ಈ ಸ್ಥಿತಿಯಲ್ಲಿ ಇರ್ತದೆ. ಇದು ಅವಸ್ಥೆ, ಜೀವನ ಅವಸ್ಥೆ. ಇನ್ನು ಮುಂದುವರೆದು ಏನು ಹೇಳ್ತಾನೆ ಅಂತ ಮುಂದಿನ ಆಡಿಯೋದಲ್ಲಿ ನೋಡೋಣ. ಎಲ್ಲರಿಗೂ ಒಳ್ಳೆಯದಾಗಲಿ. ಓಂ ಸದ್ಗುರುನಾಥ ಶರಣಂ ಜಯ ಜಯ. ಓಂ ಸಚ್ಚಿದಾನಂದ ಶರಣಂ ಜಯ ಜಯ. ಹರಿ ಓಂ ತತ್ಸತ್. ಹರಿ ಓಂ ತತ್ಸತ್. ಹರಿ ಓಂ ತತ್ಸತ್.